ಹೌದು. ಏನಿರ್ತದೆ ಬ್ಲಾಕ್ ಅಲ್ಲಿ? ಬ್ಲಾಕ್ ಹೇಗೆ ಆಗ್ತದೆ ಅಂತ ಕೇಳಿದ್ರೆ, ಪ್ರತಿಯೊಂದು ನಾಳದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾಲ್ವ್ ಇರ್ತದೆ. ವಾಲ್ವ್ದು ಏನ್ ಕೆಲಸ ಅಂತ ಕೇಳಿದ್ರೆ, ಓಪನ್ ಆಗೋದು, ಕ್ಲೋಸ್ ಆಗೋದು, ಓಪನ್ ಕ್ಲೋಸ್. ಕೆಲವರಿಗೆ ಏನಾಗ್ತದೆ, ಅದು ಫುಲ್ ಓಪನ್ ಆಗುದಿಲ್ಲ. ಇದು ಫುಲ್ ಓಪನ್ ಆಗಿ ಗಟ್ಟಿ ಆಗಿದ್ರೆ, ತಿಕ್ ಆಗಿ ಬ್ಲಾಕ್ ಆಗಿದ್ರೆ ಅದಕ್ಕೆ ಬ್ಲಾಕ್ ಅಂತ ಹೇಳುದು. ನೀವು ಅದನ್ನು ತೆರವು ಮಾಡಿದ್ರಿ, ಆಮೇಲೆ ಮಗು ಚೆನ್ನಾಗಿ ಹುಷಾರಾಗಿ ಮನೆ ಕಳಿಸ್ತೇವೆ. ಬಹಳ ಸಂತೋಷದ ವಿಷಯ. ವಿಶ್ವ ಹೃದಯದ ದಿನ. ಹೃದಯಗಳು ಬಹುಶಃ ಮಾತನಾಡುವಂತಹ ಒಂದು ಒಳ್ಳೆಯ ವಿಷಯವನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನಲ್ಲಿ ಇಂತಹ ಹಲವು ವಿದ್ಯಮಾನಗಳು ನಡೀತಾ ಇರುವುದನ್ನು ನಾವು ಕೇಳ್ತಾನೆ ಇರ್ತೇವೆ, ನಾವು ನೋಡ್ತಾನೆ ಇರ್ತೇವೆ, ಗಮನಿಸ್ತಾನೆ ಇರ್ತೇವೆ. ಈ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ ಮತ್ತು ಮಕ್ಕಳ ಹೃದಯ ತಜ್ಞತೆ ಅನ್ನುವಂತಹ ವಿಷಯದಲ್ಲಿ ನಿಮಗೆ ಆಸಕ್ತಿ ಬಂದದ್ದು ಹೇಗೆ? ನೀವು ಅದನ್ನು ಕಲ್ಟಿವೇಟ್ ಮಾಡಿಕೊಂಡದ್ದು ಹೇಗೆ? ಹೌದು, ನಾನು ಆ್ಯಕ್ಚುಲಿ MBBS ಮಾಡಿದ್ಮೇಲೆ ನಾನು MD ಪೀಡಿಯಾಟ್ರಿಕ್ಸ್ ಮಾಡಿದೆ. MD ಪೀಡಿಯಾಟ್ರಿಕ್ಸ್ ಅಂದರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅವಾಗ ಟ್ರೈನಿಂಗ್ ಮಾಡುವಾಗಲೇ ನನಗೆ ಒಂದು ಮಕ್ಕಳಿಗೆ ಏನಾದರೂ ಹೃದಯ ತೊಂದರೆ, ನನಗೆ ಅದನ್ನು ನೋಡಿ ತುಂಬ ಬೇಜಾರಾಗ್ತಾ ಇತ್ತು. ಮತ್ತೊಂದು ಸ್ಪೆಷಲ್ ಇಂಟ್ರೆಸ್ಟ್ ಇತ್ತು ನನಗೆ, ಈ ಥರ ಮಕ್ಕಳು ಹೇಗೆ ಡಯಾಗ್ನೋಸ್ ಮಾಡೋದು. ಮತ್ತು ನಾವು MD ಮಾಡಿದ್ದು ದಾವಣಗೆರೆಯಲ್ಲಿ. ಅಲ್ಲಿ ಹೃದಯ ಕಾಯಿಲೆಗೆ ಟ್ರೀಟ್ಮೆಂಟ್ ಇರಲಿಲ್ಲ. ಅದಕ್ಕೆ ನಮಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಬಂತು, ಇಂಥ ಮಕ್ಕಳಿಗೆ ಹೇಗೆ ನಾವು ಡಯಾಗ್ನೋಸ್ ಮಾಡ್ಬೋದು, ಹೇಗೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ನನಗೆ ಒಂದು ಇಂಟ್ರೆಸ್ಟ್ ಬಂತು. ಆಮೇಲೆ ನಾನು ಟ್ರೈನಿಂಗ್ ಮಾಡಿ ಮಕ್ಕಳ ಹೃದಯ ತಜ್ಞರಾಗುತ್ತೆ. ಈಗ ಇಂಥ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ, ಹೃದಯದ ತೊಂದರೆ ಇರುವಂತಹ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದನ್ನು ಪರಿಹಾರ ಮಾಡುವುದು, ಗುಣಪಡಿಸುವುದು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಬಟ್ ಸಾಧಾರಣ ಒಂದು 100 ಮಕ್ಕಳು ತಗೊಂಡ್ರೆ, ಹೃದಯ ತೊಂದರೆ 100 ಮಕ್ಕಳು ತಗೊಂಡ್ರೆ ಅದರೊಂದು 20-30% ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾಡ್ಬೋದು. ಹೇಗೆ ಮಾಡುತ್ತೆ ಅಂತ ಕೇಳಿದರೆ, ಉದಾಹರಣಕ್ಕೆ ಒಂದು ಮಗುಗೆ ಸಣ್ಣ ಹೋಲ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ತೂತ್ ಇದೆ ಅಂತ ತಿಳ್ಕೊಳ್ಳಿ, ತುಂಬ ದೊಡ್ಡದಿಲ್ಲ, ಒಂದು 4-5 ಮಿಲಿಮೀಟರ್ ತೂತ್ ಇದೆ ಅಂತ ತಿಳ್ಕೊಳ್ಳಿ. ಇಂಥ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಟ್ರೀಟ್ಮೆಂಟ್ ಮಾಡ್ಬೋದು. ಅದು ಹೇಗೆ ಮಾಡುದು ಅಂತ ಕೇಳಿದರೆ, ಖಾಲಿ ನರದಿಂದ ಸಣ್ಣ ಸೂಜಿ ಮಾಡಿ ಹಾರ್ಟಲ್ಲಿ ಒಂದು ಪೈಪ್ ಹಾಕಿ, ಆ ಪೈಪ್ ಮೂಲ ಒಂದು ಬಟನ್ ತಗೊಂಡು, ಬಟನ್ ಅಂದರೆ ಡಿವೈಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಆ ಬಟನ್ ಟೈಪ್ ಒಂದು ತಗೊಂಡು ಅದನ್ನು ಹಾರ್ಟಲ್ಲಿ ಹಾಕ್ಬೋದು. ಇಂಥ ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ಸಾಧಾರಣ 1 ಗಂಟೆ ಆಗ್ತದೆ. ಹಾಸ್ಪಿಟಲಲ್ಲಿ 1 ದಿವಸ ಇರಬೇಕಾಗುತ್ತೆ. ಮತ್ತು ಮನೆಗೆ ಹೋದ್ಮೇಲೆ ಫ್ಯೂಚರಲ್ಲಿ ಏನು ತೊಂದರೆ ಬರೋದಿಲ್ಲ. ನೀವೇ ಹೇಳಿದ ಹಾಗೆ ಈಗ ಶಸ್ತ್ರಚಿಕಿತ್ಸೆ ರಹಿತ ವಿಧಾನ ಇದು ಸೇಫ್ ಅಂತ ಹೇಳ್ತೀರಾ? ಏನು ತೊಂದರೆ ಇಲ್ವೋ? ಧೈರ್ಯವಾಗಿ ನಂಬಬಹುದಾ ಇದನ್ನು? ಹೌದು, ಆಲ್ಮೋಸ್ಟ್ 90% ಮಕ್ಕಳಿಗೆ ಏನು ಕಮ್ಮಿ ರಿಸ್ಕಲ್ಲಿ ಆಪರೇಷನ್ ಮಾಡ್ಬೋದು. ಆಪರೇಷನ್ ಮಾಡಿದ್ರೆ ಏನಾಗ್ತದೆ, ಅದು ಹಾರ್ಟ್ ತೊಂದರೆ ಇರೋದು ಸರಿ ಆಗ್ತದೆ. ಎರಡನೇದು, ಮಗು ಶಾಲೆಗೆ ಹೋಗೋದು, ಆಟ ಆಡೋದು, ಓದೋದಲ್ಲಿ, ಕಾಲೇಜ್ ಹೋಗೋದು, ಹೆಣ್ಮಕ್ಕಳಿಗೆ ಡೆಲಿವರಿ ಮಾಡೋದು ಎಲ್ಲ ನಾರ್ಮಲ್ ಲೈಫ್, ಜೀವನಕ್ಕೆ ನಾರ್ಮಲ್ ಆಗ್ತದೆ. ಎರಡನೇದು, ಒಂದು 10% ಮಕ್ಕಳಿಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು 10% ಮಕ್ಕಳಿಗೆ ಕೆಲವರಿಗೆ ಸರಿ ಮಾಡದೇ ಇದ್ದರೆ ಕೆಲವು ಅಡ್ಜಸ್ಟ್ಮೆಂಟ್ ಆಪರೇಷನ್ ಅಂತ ಮಾಡ್ಬೋದು. ಬಟ್ ಉದಾಹರಣೆಗೆ ಒಂದು 90% ಮಕ್ಕಳಿಗೆ ಅದನ್ನು ಸರಿ ಮಾಡಿ ಫ್ಯೂಚರಲ್ಲಿ ಏನು ತೊಂದರೆ ಬರದಾಗೆ ನಾವು ನೋಡ್ಬೋದು. ಶಸ್ತ್ರಚಿಕಿತ್ಸೆ ಆದ ಬಳಿಕ ಮಕ್ಕಳು ನಾರ್ಮಲ್ ಆಗಿರ್ತಾರ? ಅವರು ಏನು ಸಮಸ್ಯೆ ಇಲ್ಲದೆ ತುಂಬ ಆರಾಮವಾಗಿ ಈ ಥರ ಮಕ್ಕಳ ಹಾಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ? ಹೌದು, ಬೇರೆ ಮಕ್ಕಳ ಥರನೇ ಅವ್ರಿಗೆ ಶಾಲೆ ಹೋಗೋದು, ಓದೋದು, ಆಟ ಆಡೋದು ಎಲ್ಲ ಮಾಡ್ಬೋದು. ಅವರು ನಾವು ಕೆಲವು ಮಕ್ಕಳ ಆಪರೇಷನ್ ಮಾಡಿದೆಲ್ಲ ಈಗ ಚೆನ್ನಾಗಿ ಕಾಲೇಜೆಲ್ಲ ಹೋಗಿ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವ್ರಿಗೆ ಸುಮ್ಮನೆ ಹಾಗೆ ನೋಡಿದರೆ ಅವ್ರಿಗೆ ಅನಿಸೋದಿಲ್ಲ, ಈ ಜನಕ್ಕೆ ಆಪರೇಷನ್ ಚಿಕ್ಕ ವಯಸ್ಸಲ್ಲಿ ಆಪರೇಷನ್ ಆಗೋದಂತ ಅನಿಸೋದಿಲ್ಲ. ಬಹಳ ಬಹಳ ಒಳ್ಳೆಯದು. ಮತ್ತು ಸಣ್ಣದಿರುವಾಗ ಈ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಇವೆ ಅಂತ, ನೀವೇನೋ ಮಕ್ಕಳ ತಜ್ಞರಿದ್ದೀರಿ, ಮಂಗಳೂರಿಗೆ ನೀವು ಅಪೂರ್ವವಾಗಿ ಇರುವಂಥವರು. ಎಲ್ಲ ಕಡೆ ಚಿಲ್ಡ್ರನ್ ಹಾರ್ಟ್ ಸ್ಪೆಷಲಿಸ್ಟ್ ಬೇಕು ಅಂದರೆ ಬಹುಶಃ ಸಿಗದ ಕಾರಣಕ್ಕಾಗಿ, ಅಥವಾ ನೀವು ಆಗಲೇ ಹೇಳಿದ ಹಾಗೆ ತುಟಿ ಮತ್ತು ಕೈಬೆರಳುಗಳು ನೀಲಿಯಾದ ಕಾರಣವನ್ನು ಗುರುತಿಸಿ ತಕ್ಷಣವಾಗಿ ಹೃದಯವನ್ನು ಸ್ಕ್ಯಾನ್ ಮಾಡಿ ನೋಡಬೇಕು, ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ, ಅಥವಾ ಮಕ್ಕಳ ಹೆತ್ತವರಲ್ಲಿ ಅವರ ಜೊತೆ ನಿರಂತರ ಆಡ್ತಾ ಇರುವಾಗ ಏನಾದರೂ ಲಕ್ಷಣಗಳು, ಸಿಂಪ್ಟಮ್ಸ್
ಅವರು ಗುರುತಿಸುವಂಥದ್ದು ಏನಾದರೂ ಇದೆಯಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ? ಫಸ್ಟ್ ನಾನು ಮುಂಚೆನೆ ಹೇಳಿದ ಹಾಗೆ ಕೈ ಕಾಲು ನೀಲಿ ಬಣ್ಣ, ತುಟಿ ನೀಲಿ ಬಣ್ಣ ಆದರೆ ಇಮಿಡಿಯೇಟ್ ಮಕ್ಕಳ ಡಾಕ್ಟರ್ಗೆ ತೋರಿಸ್ಬೇಕು. ಎರಡನೇದು ಉಸಿರಾಟ ತೊಂದರೆ, ಅಂದರೆ ಚಿಕ್ಕ ಮಕ್ಕಳಿಗೆ ಹೀಗೆ ಹೀಗೆ ಎಳೆದು ಒಳಗಡೆ ಫಾಸ್ಟ್ ಬ್ರೀದಿಂಗ್ ಮಾಡಿದರೆ ಇಂಥ ಮಕ್ಕಳಿಗೆ ಆದಷ್ಟು ಬೇಗ ಮಕ್ಕಳ ಡಾಕ್ಟ್ರಿಗೆ ತೋರಿಸ್ಬೇಕು. ಮೂರನೇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಕಫ ಬರ್ತಾ ಇರುತ್ತೆ ಚಿಕ್ಕ ವಯಸ್ಸಿಂದ. ಇಂಥ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಹಾರ್ಟ್ ತೊಂದರೆ ಇರೋದು ಕಾರಣದಿಂದ ಪದೇ ಪದೇ ಕೆಮ್ಮು ಕಫ ಶೀತ ಬರ್ತಾ ಇರುತ್ತೆ. ಹಾಗೆ ಇದ್ದಾಗ ಒಂದು ಹಾರ್ಟ್ ಚೆಕಪ್ ಮಾಡೋದು ಒಳ್ಳೆಯದು. ಕೆಮ್ಮು ಕಫ ಸಾಧಾರಣವಾಗಿ ಎಲ್ಲ ಮಕ್ಕಳಿಗೂ ಇದ್ದೇ ಇರ್ತದೆ, ಆದರೆ ಅದರಿಂದಲೇ ಹೃದಯದ ಕಾಯಿಲೆ ಉಂಟು ಅಂತಲ್ಲ. ಯಾವುದಕ್ಕೂ ಪರೀಕ್ಷೆ ಮಾಡಿ ನೋಡಿ ವೈದ್ಯರ ಒಂದು ಪರಿಣತರ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಮಕ್ಕಳ ಸಾಧಾರಣ ಮಕ್ಕಳಿಗೆ ಹೇಗೆ ಹೇಳಿದ್ರೆ ಮಕ್ಕಳಿಗೆ 3-4 ಸರಿ ಎಲ್ಲ ಮಕ್ಕಳಿಗೆ ಕೆಮ್ಮು ಕಫ ಶೀತ ಬರ್ತದೆ. ಬಟ್ ಕೆಲ ಮಕ್ಕಳಿಗೆ 6, 7, 8 ಸರಿ 10 ಸರಿ ವರ್ಷಕ್ಕೆ, ಇಲ್ಲದ್ರೆ ಕೆಲವರಿಗೆ ತಿಂಗಳು ಕಫ ಬರೋದು, ವರ್ಷ ಪೂರ್ತಿ ಕಫ ಬರೋದು, ಅವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗೋದು, ನ್ಯೂಮೋನಿಯಾ ಆಗೋದು. ಇಂಥ ಮಕ್ಕಳಿಗೆ ಹಾರ್ಟ್ ತೊಂದರೆ ಇರೋ ಚಾನ್ಸ್ ಜಾಸ್ತಿ. ಮೂರನೇದು ಕೆಲ ಮಕ್ಕಳಿಗೆ ಕಾಲು ನೋವು ಬರೋದು, ಓಡ್ಲಿಕ್ಕೆ ಆಗೋದಿಲ್ಲ, ಆಟ ಆಡುವಾಗ ಸುಸ್ತಾಗೋದು, ಎದೆ ನೋವು ಬರೋದು, ತಲೆ ಚಕ್ಕರ್ ಬರೋದು. ಇಂಥ ಮಕ್ಕಳಿಗೆ ಮಕ್ಕಳ ಡಾಕ್ಟರ್ಗೆ ತೋರಿಸಿ ಅವ್ರಿಗೆ ಏನಾದ್ರು ಸಂಶಯ ಬಂದರೆ ಒಂದು ಹೃದಯ ಸ್ಪೆಷಲಿಸ್ಟ್ಗೆ, ಮಕ್ಕಳ ಹೃದಯ ಸ್ಪೆಷಲಿಸ್ಟ್ಗೆ ತೋರಿಸಿ ಚೆಕಪ್ ಮಾಡಿಸೋದು ಒಳ್ಳೆಯದು. ನೀವು ಹೇಳಿದ ಹಾಗೆ ಶಸ್ತ್ರಚಿಕಿತ್ಸೆಯ ಬಳಿಕ ಈ ಮಗು ಸುಖವಾಗಿ ಎಲ್ಲರ ಹಾಗೆ ಇರ್ಬೋದು, ಬೆಳಿಬೋದು. ಅದು ಮತ್ತೇನಾದರೂ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯಾ? ಅಟ್ಯಾಕ್ ಆಗ್ಬೋದಾ? 90% ಮಕ್ಕಳಿಗೆ ಒಮ್ಮೆ ನಾವು ಹಾರ್ಟ್ ಸರ್ಜರಿ ಇಲ್ಲದ್ರೆ ಹಾರ್ಟ್ ಪ್ರೊಸೀಜರ್ ಮಾಡಿದ್ರೆ ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಏನು ತೊಂದರೆ ಬರೋದಿಲ್ಲ. ಬಟ್ 10% ಮಕ್ಕಳಿಗೆ ಕೆಲವರಿಗೆ ಏನಾಗ್ತದೆ, ಉದಾಹರಣಕ್ಕೆ ವಾಲ್ವ್ ಲೀಕೇಜ್ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ನಾವು ಒಂದು ಆಪರೇಷನ್ ಮಾಡಿದ್ರೆ, ಉದಾಹರಣಕ್ಕೆ ಒಂದು ವಾಲ್ವ್ ಅಲ್ಲಿ ಬ್ಲಾಕ್ ಇತ್ತಂತ ತಿಳ್ಕೊಳ್ಳಿ. ಇಂಥ ಮಕ್ಕಳಿಗೆ ನಾವೇನೋ ಬಲೂನ್ ಹಾಕಿ ಓಪನ್ ಮಾಡಿದ್ರೆ ಇಲ್ಲ ಅಥವಾ ಆಪರೇಷನ್ ಮಾಡಿದ್ರೆ ಕೆಲವರಿಗೆ ಅದು ಪುನಃ ಬರಲಿಕ್ಕೆ ಚಾನ್ಸ್ ಉಂಟು. ಅದು ಹೇಗೆ ಗೊತ್ತಾಗೋದು? ವರ್ಷ ಸ್ಕ್ಯಾನ್ ಮಾಡಿ ನೋಡಬೇಕು. ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದರಲ್ಲಿ ನಮಗೆ ಐಡಿಯಾ ಬರ್ತದೆ ಪುನಃ ಪ್ರಾಬ್ಲಮ್ ಬಂದಿದೆಯಾ ಇಲ್ಲ ನಾರ್ಮಲ್ ಇದೆಯಾ ಅಂತ ಗೊತ್ತಾಗ್ಲಿಕ್ಕೆ. ಹೃದಯ ಸಂಬಂಧಿ ಕಾಯಿಲೆಗಳಿರುವಂಥ ಮಕ್ಕಳನ್ನು ಸಾಧಾರಣವಾಗಿ ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಂತ ನಾವೇನು ಹೇಳ್ತೇವೆ ಅದನ್ನು ಬಳಸಿಕೊಂಡು ಅವರನ್ನು ಬೆಳೆಸ್ತಾ ಇರುವುದನ್ನು ಗಮನಿಸ್ತೇವೆ. ಅವ್ರ ಬಗ್ಗೆ ಅದು ಅವಶ್ಯಕತೆಯೂ ಇದೆ ಅಂತ ಅನ್ನಿಸ್ತದೆ. ಆದರೆ ಸ್ವತಃ ಅವರಲ್ಲಿ ನಾನೊಬ್ಬ ಹೃದ್ರೋಗಿ, ನನಗೆ ಈ ಥರದ ವ್ಯವಸ್ಥೆಗಳು ಮನೆಯಲ್ಲಿ ಮಾಡ್ತಾ ಇದ್ದಾರೆ, ನನಗೆ ಸ್ಕೂಲ್ನಲ್ಲಿ ಆಗಿದೆ, ಅಥವಾ ನನ್ನ ಒಡನಾಡಿಗಳ ಹಾಗೆ ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ದುಃಖ ಅಥವಾ ಒಂದು ಡಿಪ್ರೆಷನ್ ಏನಾದರೂ ಬರುವ ಸಾಧ್ಯತೆ ಇದೆಯಾ? ಸಾಧ್ಯ ಇದೆ. ಇದು ಮೇನ್ ಯಾವ ಥರ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ನಾನು ಹೇಳಿದಾಗ 90% ಮಕ್ಕಳಿಗೆ ಒಮ್ಮೆ ನಾವು ಆಪರೇಷನ್ ಮಾಡಿದ್ರೆ ಫ್ಯೂಚರ್ಲಿ ಏನು ತೊಂದರೆ ಬರುತ್ತಿಲ್ಲ. ಇಂಥ ಮಕ್ಕಳಿಗೂ ಬೇರೆ ಮಕ್ಕಳಿಗೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಕೆಲಸನ ಮಾಡ್ಬೋದು. ಮತ್ತು 10% ಮಕ್ಕಳಿಗೆ ಅವರಿಗೆ ಕ್ರಾನಿಕ್ ಪ್ರಾಬ್ಲಮ್, ಕ್ರಾನಿಕ್ ಅಂದರೆ ಅದು ಸರಿ ಮಾಡಲಿಕ್ಕೆ ಕಷ್ಟ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ. ಮಾಡರ್ನ್ ಏಜಲ್ಲಿನೂ ಕೆಲವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಇಂಥ ಮಕ್ಕಳಿಗೆ ಅವರಿಗೆ ಸ್ವಲ್ಪ ಡಿಪ್ರೆಷನ್ ಬರೋದು ಚಾನ್ಸ್ ಜಾಸ್ತಿ. ಅವ್ರಿಗೆ ಒಂದು ಬೇಜಾರಾಗೋದು, ನನಗೆ ಬೇರೆ ಮಕ್ಕಳ ಆ ಥರ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ತಂದೆ ತಾಯಿ ಬಿಡುವುದಿಲ್ಲ ಆಟ ಆಡ್ಲಿಕ್ಕೆ, ಅವ್ರಿಗೊಂದು ಹೆದರಿಕೆ, ಏನಾದ್ರೆ ಆಗ್ತದೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅವರು ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ. ಬಿಡಬಹುದು ಅಂತ ಹೇಳ್ತೀರಾ ನೀವು? ಇಲ್ಲ, ನಾವು ಹೇಗೆ ಹೇಳ್ತೇವೆ ಅಂತ ಕೇಳಿದ್ರೆ ಎಲ್ಲರಿಗೂ ಆಟ ಆಡ್ಬಹುದು, ಇಲ್ಲ ಎಲ್ಲರಿಗೂ ಆಟ ಆಡಬಾರದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೇಸ್ ತಗೊಂಡು ಅದೇನೋ ಸೀರಿಯಸ್ ಇದೆಯಾ, ಇಲ್ಲರೆ ಏನೋ ಬ್ಲಾಕ್ ಜಾಸ್ತಿ ಇದೆಯಾ, ಇಲ್ಲರೆ ಹಾರ್ಟ್ ಸ್ವಲ್ಪ ವೀಕ್ ಇದೆಯಾ, ಇಂಥ ಮಕ್ಕಳಿಗೆ ಮಾತ್ರ ನಾವು ಹೇಳ್ತೇವೆ ಸ್ವಲ್ಪ ಆಟ ಆಡೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೇವೆ. ಬೇರೆ ಮಕ್ಕಳಿಗೆಲ್ಲ ಬೇರೆ ಮಕ್ಕಳ ಥರನೇ ಆಟ ಆಡೋದು, ಸೈಕಲ್ ಬಿಡೋದು, ಸ್ವಿಮ್ಮಿಂಗ್ ಹೋಗೋದು ಎಲ್ಲ ಮಾಡ್ಬೋದು ಅಂತ ನಾವು ಹೇಳ್ತೇವೆ. ಸಾಧಾರಣವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಇರುವವರಿಗೆ ಅತ್ಯಂತ ಹೆಚ್ಚಿನ ಸಂತೋಷವೂ ಆಗಬಾರ್ದು, ಅತ್ಯಂತ ಹೆಚ್ಚಿನ ದುಃಖವೂ ಆಗಬಾರ್ದು ಅನ್ನುವಂಥದ್ದು ರೂಢಿಯಲ್ಲಿದೆ, ವಾಡಿಕೆಯಲ್ಲಿ. ಇದು ಮಕ್ಕಳಿಗೂ ಹಾಗೆ ಅನ್ವಯಿಸ್ತದ ಅಥವಾ ಅದರ ಹಿನ್ನೆಲೆ ಏನಾದರೂ ಇದೆಯಾ? ಮಕ್ಕಳಿಗೆ ಹಾಗೆ ಇಲ್ಲ. ಮಕ್ಕಳು ಯಾವಾಗಲೂ ನೋಡಿದ್ರೆ ಯಾವಾಗಲೂ ಖುಷಿಯಾಗಿರ್ತಾರೆ. ಏನಾದರೆ ಸೀರಿಯಸ್ ಕ್ರಾನಿಕ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಅವ್ರಿಗೊಂದು ಬೇಜಾರಾಗ್ತದೆ. ಹಾಗೆ
ಬೇರೆ ಯಾವ ಅವರು ಸ್ವತಃ ಭಾವಗಳನ್ನು ಅನುಭವಿಸುವುದಕ್ಕೆ ಮತ್ತು ಹೃದಯಕ್ಕೆ ಏನು ಸಂಬಂಧವೂ ಇಲ್ಲ. ಏನು ಸಂಬಂಧ ಇಲ್ಲ. ಅವರು ಹೇಗೆ ಬೇಕಾದರೂ ಹಾಗೆ ಇರಬಹುದು. ಹೌದು ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ವಿಚಾರಗಳನ್ನು ಚರ್ಚಿಸುವುದಿದೆ. ಅತ್ಯಂತ ಮುಖ್ಯವಾಗಿ ಹೃದಯದ ವರ್ಗಾವಣೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವ ಆಧುನಿಕವಾದಂತಹ ವೈದ್ಯ ಶಾಸ್ತ್ರದ ಒಂದು ವಿಶೇಷ ಸಾಧನೆ ಇವತ್ತಿನ ಬದುಕಿಗೆ, ಜನಜೀವನಕ್ಕೆ ಒಂದು ವರದಾನವಾಗಿದೆ. ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡಬೇಕಿದೆ. ಮತ್ತು ಮುಖ್ಯವಾಗಿ ಮಕ್ಕಳು ಬೆಳವಣಿಗೆಗೆ ಇದು ಏನಾದರೂ ಸಹಾಯ ಆಗ್ತದ ಅನ್ನೋ ವಿವರಗಳನ್ನು ನಿಮ್ಮ ಹತ್ರ ತಿಳಿದುಕೊಳ್ಬೇಕಿದೆ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದಲ್ಲಿ ಪ್ರಿಯ ವೀಕ್ಷಕರೇ, ಒಂದು ಪುಟ್ಟ ವಿರಾಮ. ಇದು ವಿಶ್ವ ಹೃದಯ ದಿನದ ವಿಶೇಷ ಕಾರ್ಯಕ್ರಮ, ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಪ್ರಾಯೋಜಿತ. ಇದೀಗ ವಿರಾಮದ ಬಳಿಕ ಮತ್ತಷ್ಟು ಕುತೂಹಲಕರ ಮಾಹಿತಿಗಳು ನಿಮಗಾಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ವಿಶ್ವ ಹೃದಯ ದಿನದ ಆಚರಣೆಯ ಹಿನ್ನೆಲೆಯಲ್ಲಿ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಪ್ರಾಯೋಜಕತ್ವದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ಹಲವು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೀರಿ. ಅದರಲ್ಲೂ ಅತ್ಯಂತ ಮುಖ್ಯವಾಗಿ ನಿಮ್ಮ ಮುದ್ದು ಮಕ್ಕಳ ಹೃದಯದ ಸಂಬಂಧಿ ಕಾಯಿಲೆಗಳು ಮತ್ತು ಅವುಗಳ ನಿವಾರಣಾ ಉಪಾಯಗಳ ಬಗ್ಗೆ, ಸಾಧ್ಯತೆಗಳ ಬಗ್ಗೆ, ಶಸ್ತ್ರಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸಾ ರಹಿತವಾಗಿ ಹೇಗೆ ಮಾಡಬಹುದು, ಮಕ್ಕಳನ್ನು ಹೇಗೆ ಅಭಿವೃದ್ಧಿ ಪಥದತ್ತ ಸಾಗಿಸಬಹುದು ಅನ್ನುವುದರ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಪ್ರೇಮ ಆಳ್ವ ಅವರು. ನಿಮಗೆ ಕಾರ್ಯಕ್ರಮದ ಈ ಭಾಗಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈಗಾಗಲೇ ಮಾತನಾಡ್ತಾ ಇದ್ದ ಹಾಗೆ ಹೃದಯದ ವರ್ಗಾವಣೆ, ಹೃದಯ ಕಸಿ, ಟ್ರಾನ್ಸ್ಪ್ಲಾಂಟೇಷನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನೀವೇ ಹೇಳಿದ ಹಾಗೆ ಆಧುನಿಕ ವೈದ್ಯ ಲೋಕದ ವಿಸ್ಮಯ. ನಾವು ಚೆನ್ನೈಯಿಂದ ಬೆಂಗಳೂರಿಗೆ ಹೃದಯ ಬಂದದ್ದು, ಮಂಗಳೂರಿನಿಂದ ಹೃದಯ ಬೆಂಗಳೂರಿಗೆ ಹೋದದ್ದು, ಬೆಂಗಳೂರಿನಿಂದ ಚೆನ್ನೈಗೆ ಸಾಗಿಸಲ್ಪಟ್ಟದ್ದು, ಇವುಗಳನ್ನೆಲ್ಲ ತಿಳಿದುಕೊಂಡಿದ್ದೇವೆ ಅತ್ಯಂತ ಕುತೂಹಲಕರವಾಗಿ. ಬಹುಶಃ ಆ ದಿನಗಳಲ್ಲೇ ಮಾಧ್ಯಮಗಳಲ್ಲಿ ಬಂದ ನೆನಪು. ಇನ್ನು ಸ್ವಲ್ಪ ದಿವಸಗಳಲ್ಲಿ ಇದೊಂದು ಸುದ್ದಿಯೇ ಆಗದ ರೀತಿಯಲ್ಲಿ, ಈ ಕಾಲಕ್ಕೆ ಅದೊಂದು ವಿಶೇಷ ಸುದ್ದಿ. ಮುಂದಿನ ದಿನಗಳಲ್ಲಿ ಅದೊಂದು ಸುದ್ದಿ ಅಲ್ಲ, ರಕ್ತವನ್ನು ನೀಡಿದಷ್ಟೇ ಸಲೀಸಾಗಿ ಸುಲಭವಾಗಿ ಇದನ್ನು ಕಸಿ ಮಾಡುವಂತಹ ದಿನಗಳು ಬರಬಹುದು, ವರ್ಗಾವಣೆ ಮಾಡುವಂಥದ್ದು ಅಂತ. ನಿಜವಾಗಿ ಏನು ಇದರ ಒಂದು ಸ್ವಾರಸ್ಯ ಅಥವಾ ವೈದ್ಯಕೀಯ ರಹಸ್ಯ ಏನಿದ್ರೆ? ನಾರ್ಮಲ್ ಆಗಿ ನೀವು ನ್ಯೂಸ್ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ ನೋಡಿರ್ಬೋದು, ಇಂಥ ದೊಡ್ಡವರಿಗೆ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ನನ್ನ ಮಕ್ಕಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಾನು ಮಾತಾಡ್ತೀನಿ ಬ್ರೀಫ್ ಆಗಿ. ಮಕ್ಕಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡ್ಬೇಕಂತ ಕೇಳಿದ್ರೆ, ಕೆಲವು ಮಕ್ಕಳಿಗೆ ಒಂದು ಹುಟ್ಟಿದಾಗಲೇ ಸೀರಿಯಸ್ ಹೃದಯ ಕಾಯಿಲೆ ಇರ್ತದೆ. ಅಂದರೆ ಅದು ಆಪ್ರೇಷನ್ ಮಾಡಿದ್ರು ಸರಿ ಆಗದೇ ಇದ್ದರೆ ಕೆಲವು ಮಕ್ಕಳಿಗೆ ಇರ್ತದೆ. ಇಂಥ ಮಕ್ಕಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಮಕ್ಕಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ದೊಡ್ಡವರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ಫಸ್ಟ್ ವ್ಯತ್ಯಾಸ ಏನಂದರೆ ಹಾರ್ಟ್ ಸೈಜ್. ಉದಾಹರಣೆಗೆ ಒಂದು ವರ್ಷ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಕಿದ್ರೆ ಅವ್ರಿಗೆ ಒಂದು 30-40 ವರ್ಷದ ಹಾರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಚಿಕ್ಕ ಮಗುದ ಹಾರ್ಟೇ ಹಾಕಬೇಕಾಗುತ್ತೆ. ಅಂದರೆ ಚಿಕ್ಕ ಮಗು ಯಾರಾದರೆ ಹಾರ್ಟ್ ಅಟ್ಯಾಕ್ ಆಗಿ, ಇಲ್ಲಾದರೆ ಚಿಕ್ಕ ಮಗುಗೆ ಏನಾದರೂ ಆಕ್ಸಿಡೆಂಟ್ ಆದರೆ, ಇಂಥ ಮಕ್ಕಳಿಗಿಂತ ನಾವು ಈ ಮಗುವಿಗೆ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅಂದರೆ ಬೇರೆ ದೇಶದಲ್ಲಿ, ಉದಾಹರಣೆಗೆ ಅಮೇರಿಕಾದಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಲಿಸ್ಟ್ ಅಂತಿದೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಲಿಸ್ಟ್ ಏನಂತ ಕೇಳಿದ್ರೆ, ಉದಾಹರಣೆಗೆ ಯಾರಿಗಾದರೆ ಒಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಕಿದ್ರೆ ಒಂದು ಸೆಂಟ್ರಲ್ ಲಿಸ್ಟ್ ಇದೆ, ಪೂರ ದೇಶದಲ್ಲಿ ಟ್ರಾನ್ಸ್ಪ್ಲಾಂಟ್ ಲಿಸ್ಟ್ ಅಂತಿದೆ. ಆ ಲಿಸ್ಟಲ್ಲಿ ನಾವು ನಮ್ಮ ಹೆಸರನ್ನು ಹಾಕಬೇಕು. ಆ ಲಿಸ್ಟ್ ಪ್ರಕಾರ ಯಾರಿಗೆ ಪ್ರಯಾರಿಟಿ ಇದೆ, ಯಾವ ಮಗು ಸೀರಿಯಸ್ ಇದೆ ಅಂಥ ಮಕ್ಕಳಿಗೆ ಫಸ್ಟ್ ಕರೀತಾರೆ ಏನಾದರೂ ಹಾರ್ಟ್ ಸಿಕ್ಕಿದ್ರೆ. ಅದೇ ನಮ್ಮ ದೇಶದಲ್ಲಿ ಆ ಥರ ಶುರು ಮಾಡಬೇಕು. ದೊಡ್ಡವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದರೂ ಮಕ್ಕಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದು ತುಂಬ ರೇರ್ ಚಾನ್ಸ್. ನೀವು ಮಾತಿನ ಮಧ್ಯೆ ಹೇಳಿದ್ರಿ ಹಾರ್ಟ್ ಅಟ್ಯಾಕ್ ಆದಂಥ ಮಕ್ಕಳು ಅಥವಾ ಹೀಗೇನಾದ್ರು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯಾ? ಆಗ್ತದ ಮಕ್ಕಳಿಗೆ ದೊಡ್ಡವ್ರ ಹಾಗೆ ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸ್ ತುಂಬ ಕಮ್ಮಿ. ದೊಡ್ಡವ್ರಿಗೆ ಉದಾಹರಣೆಗೆ 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಒಂದು ಮಗುವಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಸಾಧಾರಣವಾಗಿ ಎಲ್ಲ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ನೀವು ಹೆದರ್ಕೋಬೇಡಿ. ಬಟ್ ಕೆಲವು ಮಕ್ಕಳಿಗೆ ಹಾರ್ಟ್ ತೊಂದರೆ, ಮುಂಚೆನೇ ಹಾರ್ಟ್ ತೊಂದರೆ ಇದ್ದ ಮಕ್ಕಳಿಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸ್ ಇದೆ. ಅಂದರೆ ಕಾರ್ಡಿಯೋಮಯೋಪತಿ ಅಂತ ಹೇಳಿದರೆ, ಒಂದು ಹಾರ್ಟ್ ತುಂಬ ತಲ್ಲಗಾಗೋದು,
ಎರಡನೇದು ಹಾರ್ಟ್ ತುಂಬ ದಪ್ಪ ಆಗೋದು ಕೆಲವು ಕಾರಣಗಳಿಂದ. ಇಂಥ ಮಕ್ಕಳಿಗೆ ಹಾರ್ಟ್ ಫೇಲಿಯರ್ ಆಗಿ ಆ ಸ್ಥಿತಿಯಲ್ಲಿದ್ದರೆ ಅವರಿಗೆ ಇಂಥ ಮಕ್ಕಳಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸ್ ಇದೆ. ಹುಟ್ಟುವಾಗ ಹೃದಯ ಸಂಬಂಧಿಯಾದಂತಹ ಯಾವುದೇ ಕಾಯಿಲೆಗಳಿಲ್ಲ. ದೊಡ್ಡವರಾಗ್ತಾ ಇದ್ದ ಹಾಗೆ, ಉದಾಹರಣೆಗೆ 12 ವರ್ಷವೋ 13 ವರ್ಷವೋ ನಾವು ಮಕ್ಕಳ ಒಂದು ಹಂತದಲ್ಲಿ ಇರುವಾಗಲೇ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆಯಾ? ಹೌದು, ಬಟ್ ಈ ಥರ ಹೃದಯ ಕಾಯಿಲೆ ಬರೋದು ಚಾನ್ಸ್ ತುಂಬ ಕಮ್ಮಿ. ಅಂದರೆ ಹುಟ್ಟಿದಾಗಲೇ ನಾವು ಹೇಳಿದ್ದಾಗೆ ಇಷ್ಟು ಮತ್ತು ನಾವು ಮಾತಾಡಿದ್ದು ಹುಟ್ಟಿದಾಗ ಇರೋದು ಕಾಯಿಲೆ. ಬಟ್ ಕೆಲವು ಮಕ್ಕಳಿಗೆ ಒಂದು 10-15 ವರ್ಷ ಆದಮೇಲೆ ಹೃದಯ ಕಾಯಿಲೆ ಬರಲಿಕ್ಕೆ ಚಾನ್ಸ್ ಉಂಟು. ಅದು ಹೇಗೆ ಬರುತ್ತೆ ಅಂತ ಕೇಳಿದರೆ, ಉದಾಹರಣೆಗೆ ಕೆಲವು ಇನ್ಫೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಥ್ರೋಟ್ ಇನ್ಫೆಕ್ಷನ್ ಇಲ್ಲ ಜಾಯಿಂಟ್ ಇನ್ಫೆಕ್ಷನ್ ಆದರೆ ಆ ಇನ್ಫೆಕ್ಷನಿಂದ ಹಾರ್ಟ್ ಎಫೆಕ್ಟ್ ಆಗಲಿಕ್ಕೆ ಚಾನ್ಸ್ ಇದೆ. ಅಂದರೆ ಉದಾಹರಣೆಗೆ ಒಂದು ಇನ್ಫೆಕ್ಟ್ ಎಂಡೋಕಾರ್ಡೈಟಿಸ್, ಎರಡನೇದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್. ಇಂಥ ಕಾಯಿಲೆ ಅಂದ್ರೆ ಯಾವ ಥರ ಕಾಯಿಲೆ ಅಂತ ಕೇಳಿದರೆ ವಾಲ್ವ್ದು ಪ್ರಾಬ್ಲಮ್ಸ್. ಈ ವಾಲ್ವ್ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರಲಿಕ್ಕೆ ಚಾನ್ಸ್. ಅದು ಹೇಗೆ ತಡ್ಕೋದು ಅಂತ ಕೇಳಿದರೆ, ಅದಕ್ಕೆ ಯಾವ ಇನ್ಫೆಕ್ಷನ್ ಬಂದರೂ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡು ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡದೇ ಇದ್ದರೆ ಹಾರ್ಟಿನ ತೊಂದರೆ ಬರಲಿಕ್ಕೆ ಚಾನ್ಸ್ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ, ವರ್ಷಗಳಲ್ಲಿ ಈ ಪ್ರಮಾಣ ಏರಿಕೆ ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ದೊಡ್ಡವರಿದ್ದದ್ದು ವಯೋಮಾನ 50-60 ವರ್ಷ ಇದ್ದದ್ದು 40ಕ್ಕೆ ಬಂತು, 40ರಿಂದ ಯುವಕರಿಗೂ ಬಂತು, ಯುವಕರಿಂದ ಈಗ ಮಕ್ಕಳಿಗೂ ಬಂದಿದೆ. ನೀವೇ ಹೇಳುವ ಹಾಗೆ 14-15 ವರ್ಷದಲ್ಲಿಯೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ. ಇವನ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1%, ಆಗುವ ಸಂಭವನೀಯತೆ ಅಂತೂ ಇದ್ದೇ ಇದೆ. ಹೇಗೆ ಇದನ್ನು ತಡೆಗಟ್ಟುವುದು ಅಥವಾ ಎಚ್ಚರಿಕೆ ವಹಿಸುವುದು ಹೇಗೆ, ಜಾಗ್ರತೆಯಿಂದ ಇರುವುದು ಹೇಗೆ? ಜಾಗ್ರತೆ ಮೇನ್ ರೀಸನ್ ಏನಂದರೆ ಲೈಫ್ ಸ್ಟೈಲ್ ಚೇಂಜಸ್. ಮಕ್ಕಳಿಗೆ ಕರೆಕ್ಟ್ ಡಯಟ್ ಕೊಡಬೇಕು. ಈಗ ಈ ಕಾಲದಲ್ಲಿ ನೋಡಿದ್ರೆ ಎಲ್ಲ ಮಕ್ಕಳಿಗೆ ಲೇಸ್ ಚಿಪ್ಸು, ಕುರ್ಕುರೆ, ಪಿಜ್ಜಾ, ಫ್ರೆಂಚ್ ಫ್ರೈಸ್, ಬರ್ಗರ್ಸ್ ಇದೆಲ್ಲ ತಿನ್ನೋದು ಭಾಳ ಇಷ್ಟ. ಮಕ್ಕಳಿಗೆ ಇಷ್ಟ ಆದರೂ ಟೇಸ್ಟ್ ಒಳ್ಳೆ ಇದ್ದರೂ ಅದರಲ್ಲಿ ಫ್ಯಾಟ್ ಜಾಸ್ತಿ ಇರ್ತದೆ. ಈ ಫ್ಯಾಟಿಂದ ಏನಾಗ್ತದೆ, ರಕ್ತನಾಳ, ಹಾರ್ಟಿಗೆ ಹೋಗೋ ರಕ್ತನಾಳ ಬ್ಲಾಕ್ ಆಗಲಿಕ್ಕೆ ಚಾನ್ಸ್ ಉಂಟು. ಇದಕ್ಕೆ ಕರೆಕ್ಟ್ ಡಯಟ್ ತಗೊಳ್ಬೇಕು. ತರಕಾರಿ, ಫ್ರೂಟ್ಸು, ಅನ್ನ, ಚಪಾತಿ, ಎಣ್ಣೆ ಇಲ್ಲದೆ ಚಪಾತಿ ಆ ಥರ ಕೊಡಬೇಕು ಮಕ್ಕಳಿಗೆ. ಎರಡನೇದು ಎಕ್ಸಸೈಸ್. ನಮ್ಮ ದೇಶದಲ್ಲಿ ಅಂತಿಲ್ಲ, ಪೂರಾ ವಿದೇಶದಲ್ಲಿನೂ ಟಿ ವಿ ನೋಡೋದು ಜಾಸ್ತಿ ಮಕ್ಕಳು. ಅದಕ್ಕೆ ಟಿ ವಿ ಟೈಮ್ ಅಂತ ನಾವು ಕಮ್ಮಿ ಮಾಡಬೇಕು. ಖಾಲಿ ಟಿ ವಿಯೇ ನೋಡಿ ದಿನ ಒಂದು 2-3 ಗಂಟೆ ಟಿ ವಿ ನೋಡಿದ್ರೆ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಗೇಮ್ಸ್ ಆಟ ಆಡಿದ್ರೆ ಅವ್ರಿಗೆ ಎಕ್ಸಸೈಸ್ ಸಿಗೋದಿಲ್ಲ. ಎಕ್ಸಸೈಸ್ ಸಿಗೋದಿಲ್ಲ ಅಂತ ಏನಾಗ್ತದೆ, ಹಾರ್ಟ್ ವೀಕ್ ಆಗ್ತದೆ. ಹಾರ್ಟ್ ವೀಕ್ ಆಗಿ ಅವರಿಗೆ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ಬೇಗ ಬರೋದು ಚಾನ್ಸ್ ಜಾಸ್ತಿ. ಅಂದರೆ 25 ವರ್ಷ 30 ವರ್ಷ ಬೇಗ ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸ್ ಜಾಸ್ತಿ. ಚಿಕ್ಕ ಮಕ್ಕಳಿರುವಾಗ ಬರೋದು ಚಾನ್ಸ್ ಕಮ್ಮಿ, ಆದರೂ ಬೇಗ ಒಂದು 20-30 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಬರೋದು ನಾವು ನೋಡಿದ್ದೇವೆ ಕೆಲವು ಅವ್ರಿಗೆ. ಡಾಕ್ಟರ್, ನಿಮ್ಮಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕಿದೆ. ನಾವು ಗಮನಿಸ್ತಾ ಇರುವ ಹಾಗೆ ಹೃದಯದ ಸಂಬಂಧಿ ಕಾಯಿಲೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ ಸ್ವಲ್ಪ ವೆಚ್ಚದಾಯಕ, ಸ್ವಲ್ಪ ಕಾಸ್ಟ್ಲಿ ಅಂತ ಎಲ್ಲ ಮನೋಭಾವಗಳಲ್ಲಿ ಇದೆ. ಎಲ್ಲ ಮನೆಯವರಿಗೂ ಆ ಚಿಕಿತ್ಸೆಯ ವೆಚ್ಚವನ್ನು ಭರಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಇವತ್ತಿಗೂ ಇದೆ. ಭಾರತದಲ್ಲಂತೂ ಇದ್ದೇ ಇದೆ. ಅವರಿಗೆ ಏನಾದರೂ ವಿಶೇಷ ಯೋಜನೆಗಳು, ಸಹಕಾರ ಸರ್ಕಾರದ ಕಡೆಯಿಂದ ಅಥವಾ ಬೇರೆ ಯಾವುದಾದ್ರೂ ಫೌಂಡೇಶನ್ಗಳ ಕಡೆಯಿಂದ, ತಮ್ಮ ಕಡೆಯಿಂದ ಆ ಥರದ್ದು ಏನಾದರೂ ಇದೆಯಾ ವ್ಯವಸ್ಥೆಗಳು? ಹೌದು, ನಮ್ಮ ಯೂನಿಯನ್ ಗವರ್ಮೆಂಟು, ನಮ್ಮ ಸ್ಟೇಟ್ ಗವರ್ಮೆಂಟು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಕೆಲವು ಸ್ಕೀಮ್ಸ್ ಮಾಡಿದ್ದಾರೆ. ಯಾವ ಥರ ಸ್ಕೀಮ್ ಅಂತ ಕೇಳಿದರೆ, ಈ ಸ್ಕೀಮಲ್ಲಿ ಯಾರಿಗೆ ಉಪಯೋಗ ಆಗ್ತದೆ, ನಂಬರ್ 1 ರೈತ ಕುಟುಂಬದವರಿಗೆ ಏನಾದರೂ ಹಾರ್ಟ್ ತೊಂದರೆ ಇದ್ದರೆ ಫ್ರೀ ಆಗಿ ಚಿಕಿತ್ಸೆ ಸಿಗ್ತದೆ. ಎರಡನೇದು BPL ಕಾರ್ಡ್ ಹೋಲ್ಡರ್. BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಬಡವರಿಗೆ BPL ಕಾರ್ಡ್ ಇದ್ದವರಿಗೆ ಅವರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ಮೂರನೇದು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ. ಗೌರ್ಮೆಂಟ್ ಶಾಲೆ ಯಾಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಪ್ರೈವೇಟ್ ಶಾಲೆ ಹೋಗಲಿಕ್ಕೆ ದುಡ್ಡಿಲ್ಲ. ಇಂಥವ್ರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ಕೆಲವು ಸ್ಕೀಮ್ಸ್ ಇದೆ. ಒಂದು ವಾಜಪೇಯಿ ಆರೋಗ್ಯ ಸ್ಕೀಮ್, RBSK ಸ್ಕೀಮ್, ಯಶಸ್ವಿನಿ ಸ್ಕೀಮ್. ಇಂಥ ಸ್ಕೀಮಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ಒಂದು ಪೈಸೆನೂ ಖರ್ಚಿಲ್ಲದೆ OPDಯಲ್ಲಿ ಅಥವಾ ಸ್ಕ್ಯಾನ್ ಮಾಡೋದು ಅಥವಾ ಟ್ರೀಟ್ಮೆಂಟ್ ಅಂದರೆ ಓಪನ್ ಹಾರ್ಟ್ ಸರ್ಜರಿನೂ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ.
ಇದು ಹೇಗಿರ್ತದೆ ನಿಜವಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುವಂಥ ವಿಧಾನ? ಇದು ಉದಾಹರಣೆಗೆ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನೇ ನಾವು ತೆಗೆದುಕೊಂಡ್ರು ಕೂಡ ಈಗ ಒಂದು ಮಗುವಿಗೆ ಚಿಕಿತ್ಸೆ ಸಿಗಬೇಕಾದ್ರೆ ನೀವು ಹೇಳಿದ ಹಾಗೆ BPL ಕಾರ್ಡ್ ಹೋಲ್ಡರ್ ಇತ್ಯಾದಿ ಏನಾದರೂ ಆಗಿದ್ದರೆ ನಿಜವಾಗಿಯೂ ಆ ಮಗುವಿನ ಚಿಕಿತ್ಸೆ ವೆಚ್ಚವನ್ನು ಯಾರು ಭರಿಸ್ತಾರೆ? AJ ಹಾಸ್ಪಿಟ್ಲಿಗೆ ಅದರ ಪೇಮೆಂಟ್ ಹೇಗಾಗ್ತದೆ? ಹೌದು, ಅದು ಹೇಗೆ ಅಂದರೆ ಹಾಸ್ಪಿಟ್ಲಿಗೂ ಗೌರ್ಮೆಂಟಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ಗೌರ್ಮೆಂಟು ಸೀದಾ ಹಾಸ್ಪಿಟ್ಲಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಕೊಡ್ತಾರೆ ಒಂದೊಂದು ಪೇಷಂಟಿಗೂ, ಮತ್ತು ಬಾಕಿ ಅದು ಯೂಶ್ವಲಿ ಡಿಸ್ಕೌಂಟ್ ರೇಟಲ್ಲಿ ಮಾಡ್ತಾರೆ. ಬಟ್ ಪೇಷಂಟ್ಗೆ ನಾವು ಏನು ಚಾರ್ಜ್ ಮಾಡೋದಿಲ್ಲ, ಪೇಷಂಟ್ಗೆ ₹1 ಖರ್ಚಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ಒಂದು ಮಗುವಿನ ವಯಸ್ಸಿನಿಂದ ತೊಡಗಿ ಇವತ್ತು ಹುಟ್ಟಿದ ಮಗುವಿನಿಂದ 2 ದಿನಗಳ ಮಗುವಿನಿಂದ ತೊಡಗಿ ವಯೋಮಾನದ ಕೊನೆಯವರೆಗೂ ಬಾಧಿಸಬಹುದಾದ ಮತ್ತು ಸದಾ ಹೊಡೆತದ ಹಾಗೆ ಲಬ್ ಡಬ್ ಅನ್ನುವ ಹೊಡೆತದ ಜೊತೆಗೆ ನಾನಿದ್ದೇನೆ ನನ್ನನ್ನು ಚೆನ್ನಾಗಿ ನೋಡ್ಕೋ ಅನ್ನುವ ಎಚ್ಚರಿಕೆಯನ್ನು ನಮ್ಮ ಒಳಗೆ ಹೊಡಿತಾ ಇದ್ದರೂ ನಾವು ಅದು ನಿರಂತರವಾಗಿ ಹೊಡಿತಾ ಇದೆ ಅನ್ನುವ ಕಾರಣಕ್ಕೇ ಅದನ್ನು ಮರಿತಾ ಇದ್ದೇವೆ. ಹೀಗಾಗಿ ಮರೆತದ್ದರ ಪರಿಣಾಮವನ್ನು ಹೃದಯ ಬಡಿತದ ಮೂಲಕ ಅಥವಾ ಹೃದಯದ ತೊಂದರೆಗಳ ಮೂಲಕ ಅನುಭವಿಸುವಂತಹ ಸ್ಥಿತಿ ಇದ್ದೇವೆ. ಈ ಹಿನ್ನೆಲೆಯಲ್ಲಿ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಪ್ರಾಯೋಜಕತ್ವದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ ಸಂದೇಶ ಕೊಡ್ತೀರಿ? ಮೊದಲನೇ ವಿಷಯ ಏನಂದರೆ, ದೊಡ್ಡವರಾಗೆ ಮಕ್ಕಳಿಗೂ ಹೃದಯ ತೊಂದರೆ ಬರಲಿಕ್ಕೆ ಚಾನ್ಸ್ ಇದೆ. ಯಾವ ಥರ ಹೃದಯ ತೊಂದರೆ? ಒಂದು ಹುಟ್ಟಿದಾಗಲೇ ಹೃದಯ ತೊಂದರೆ ಇರ್ತದೆ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ ನನ್ನ ಮಗುವಿಗೆ ಹೃದಯ ತೊಂದರೆ ಇದೆಯಾ ಇಲ್ವಾ? ಈ ಕಾರ್ಯಕ್ರಮ ನೋಡೋರಿಗೆ ಮನಸ್ಸಲ್ಲಿ ಡೌಟ್ ಬರಲಿಕ್ಕೆ ಚಾನ್ಸ್ ಇದೆ. ಯಾವಾಗ ಚೆಕ್ ಮಾಡಬೇಕಂತ ಹೇಳಿದರೆ, ಒಂದು ನಾವು ಹೇಳಿದಾಗೆ ಕೈ ಕಾಲು ತುಟಿ ನೀಲಿ ಬಣ್ಣ ಆದರೆ ಚೆಕ್ ಮಾಡಬೇಕಾಗುತ್ತೆ. ಎರಡನೇದು ಪದೇ ಪದೇ ಕೆಮ್ಮು ಕಫ ಶೀತ ಬರ್ತಾ ಇದ್ದರೆ ಚೆಕ್ ಮಾಡಬೇಕಾಗುತ್ತೆ. ಮೂರನೇದು ಮಗುಗೆ ಉಸಿರಾಟ ತೊಂದರೆ ತುಂಬ ಜಾಸ್ತಿ ಆದರೆ, ಇಲ್ಲ ಆಟ ಆಡುವಾಗ ಸುಸ್ತಾಗ್ತಾ ಇದ್ದರೆ, ಇಲ್ಲ ತಲೆ ಚಕ್ಕರ್ ಬರೋದು, ಕೈ ಕಾಲು ನೋವಾಗೋದು, ಇಂಥ ಮಕ್ಕಳಿಗೆ ಹೃದಯ ಚೆಕ್ ಮಾಡೋದು ಒಳ್ಳೆಯದು. ಎರಡನೇದು ಡಯಟ್ ಆ್ಯಂಡ್ ಎಕ್ಸಸೈಸ್. ಡಯಟ್ ಆ್ಯಂಡ್ ಎಕ್ಸಸೈಸ್ ಏನಕ್ಕೆ, ನಾವು ತಿನ್ನೋದ್ರ ಬಗ್ಗೆ ತುಂಬ ಒಂದು ಜ್ಞಾನ ಕೊಡಬೇಕಾಗುತ್ತೆ ಮಕ್ಕಳಿಗೆ. ಕರೆಕ್ಟ್ ಡಯಟ್, ಈ ಚಿಪ್ಸು ಮತ್ತು ಫಾಸ್ಟ್ ಫುಡ್ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಒಳ್ಳೆ ತರಕಾರಿ ಫ್ರೂಟ್ಸ್ ಊಟ ಚಪಾತಿ ಎಲ್ಲ ತಿನ್ನೋದು ಅದು ಮಕ್ಕಳಿಗೆ ಎಲ್ಲ ಕೊಡಬೇಕು. ಎರಡನೇದು ಎಲ್ಲ ಮಕ್ಕಳು ದಿವಸಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಒಂದು ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದು. ಹೃದಯ ಹೆಲ್ತಿಯಾಗಿರ್ತದೆ. ನಮ್ಮ ಹೃದಯ ನಮಗೋಸ್ಕರ ಪ್ರತಿಯೊಂದು ಸೆಕೆಂಡು ಬಡಿತಾ ಇರುತ್ತೆ. ನಾವು ಹೃದಯಕ್ಕೆ ಮಾಡೋದು ಅಷ್ಟಾದರೆ ನಾವು ಮಾಡಬೇಕಾಗುತ್ತೆ. ಹೀಗೆ ನಾವು ನೋಡ್ಕೊಳ್ತಾ ಇದ್ದರೆ ನಮಗೆ ಲೈಫ್ ಲಾಂಗ್ ಇರುತ್ತೆ. ಜೀವನಕ್ಕೆ ಮುಂದೆ ಏನು ತೊಂದರೆ ಬರದೆ ನಾವು ನೋಡ್ಕೊಳ್ಬಾರದು. ಬಹಳ ಅಮೂಲ್ಯವಾದಂತಹ ಸಲಹೆಗಳನ್ನು, ಮಾಹಿತಿಗಳನ್ನು ಮತ್ತು ಹೃದಯದ ಭಾಷೆಯಾದ ಕಳಕಳಿಯನ್ನು ಈ ಕಾರ್ಯಕ್ರಮದ ಮೂಲಕ ನೀವು ನಿಮ್ಮ ಸಂಸ್ಥೆ AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಡಾಕ್ಟರ್ ಪ್ರೇಮ ಆಳ್ವ ಅವರೇ. ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ ಸೆಪ್ಟೆಂಬರ್ 29ನೇ ತಾರೀಕನ್ನು ವಿಶ್ವದಾದ್ಯಂತ ವಿಶ್ವ ಹೃದಯ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಆಶಯ ಇಷ್ಟೇ, ಹೃದಯದ ಬಗ್ಗೆ ನೀವು ನಿರಂತರವಾಗಿ ಹೃದಯ ಬಡಿತದಂತೆ ಯೋಚನೆಯನ್ನು ಮಾಡಿದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಬದುಕು ಸುಂದರವೂ ಸುಭಗವೂ ಆರೋಗ್ಯವಂತವೂ ಆದೀತು. ಹಾಗಾಗಲಿ ಅನ್ನುವುದೇ ಈ ಕಾರ್ಯಕ್ರಮದ ಆಶಯ.